ಸರ್ ನಮ್ಮ ಹತ್ರ ಒಂದು 20 ವೆಹಿಕಲ್ ಅಂತ ಇದ್ದೇ ಇರುತ್ತೆ ಸರ್. ಯಾವಾಗ ಬಂದ್ರು ಒಂದು 20 ವೆಹಿಕಲ್ ಅಂತ ಇದ್ದೇ ಇರುತ್ತೆ. ಓಕೆ ಓಕೆ ಅಂದ್ರೆ ನಾವು ಆಲ್ಮೋಸ್ಟ್ ಕಸ್ಟಮರ್ ಹತ್ರನೇ ಬೈ ಮಾಡೋದು. ಓಕೆ ಓಕೆ ನಾವು ಯಾವ್ದು ಶೆಡ್ ಗಾಡಿ ತಗೊಂಡ್ಬಂದು ಸೇಲ್ ಮಾಡೋದಿಲ್ಲ. ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ನೀಟ್ ಆಗಿರುತ್ತೆ ನಮ್ಮಲ್ಲಿ. ಓಕೆ ಓಕೆ ಎಲ್ಲಾ ಪೇಪರ್ಸ್ ರೆಡಿ ಇರುತ್ತೆ. ರೆಡಿ ಆಗಿರುತ್ತೆ. NOC ಎಲ್ಲ ರೆಡಿ ಇರುತ್ತೆ. ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ನಮ್ಮ ಹತ್ರ ತಗೊಂಡ್ರೆ. ಸರ್ ಇದು 25 ಮಾಡಲು ಸರ್. ಓಕೆ ಸಿಂಗಲ್ ಓನರ್ 33,000 ಕಿಲೋಮೀಟರ್ ಗಾಡಿ ಅಷ್ಟೇ ರನ್ ಆಗಿರೋದು. ಓಕೆ ಓಕೆ ಸರ್ ಪ್ರೈಸ್ ಬಂದು ನಿಮ್ಗೆ 11,80,000 ಹೇಳ್ತೀನಿ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. CNG ಪ್ಲಸ್ ಪೆಟ್ರೋಲ್ ವೆಹಿಕಲ್. ಅಂಡ್ ಸರ್ ಈ ಗಾಡಿ ಮಾಡಲ್ ಯಾವ್ದಿತ್ತು ಸರ್? ಇದು 24 ಮಾಡಲು. ಓಕೆ ಸರ್ 24 ಮಾಡಲು ಸಿಂಗಲ್ ಓನರ್ 82,000 ಗಾಡಿ ರನ್ ಆಗಿದೆ. ಓಕೆ ಶೋರೂಮ್ ಹಿಸ್ಟ್ರಿ ಇದೆ, ಚೆಕ್ ಮಾಡಿಸ್ಕೊಬಹುದು. ಆಮೇಲೆ ಇನ್ಸೂರೆನ್ಸ್ ಫ್ರೆಶ್ ಆಗಿ ಕಟ್ಟಿದೀವಿ, ಪ್ಯಾನಿಕ್ ಬಟನ್ ಇದೆ. ನೀವು ಗಾಡಿ ತಗೊಂಡ್ರೆ ಇಲ್ಲಿಂದ ನೀವು ಆಚೆ ಹೋಗೋದಕ್ಕೆ ₹1 ಖರ್ಚಿರೋದಿಲ್ಲ. ಜಸ್ಟ್ ನೀವು ನಾಳೆ ಬೆಳಿಗ್ಗೆನೆ ರನ್ ಮಾಡ್ಕೊಂಡು ಗಾಡಿನ ನೀವು ಯಾವ್ದಕ್ಕೆ ಇಮಿಡಿಯೇಟ್ ಆಗಿ ಮಾಡಿಸ್ಕೋಬಹುದು ಸರ್. ಸರ್ ಈ ಗಾಡಿ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ ಸರ್? ಪ್ರೈಸ್ ಬಂದು ನಿಮ್ಗೆ ಇದು 11.5 ಲಕ್ಷ ಹೇಳ್ತೀನಿ, ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತೀನಿ ಸರ್. CNG ಗಾಡಿ ಅವರ ಸಿಂಗಲ್ ಓನರ್ ಸರ್ 23 ಮಾಡಲು. ಓಕೆ 72,000 ಓಡಿದೆ ಅಷ್ಟೇ ಸರ್. ಇದನ್ನು ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ ಸರ್? ಈ ಗಾಡಿಗೆ ನಿಮ್ಗೆ 580 ಹೇಳ್ತೀನಿ, ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತೀನಿ ಸರ್. ಸರ್ ಇದು 25 ಮಾಡಲು. ಓಕೆ ಇದು 34,000 ಕಿಲೋಮೀಟರ್ ರನ್ ಆಗಿದೆ ಅಷ್ಟೇನೆ ಸರ್. ಅಷ್ಟೇ? ಹೌದು ಸರ್. ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತೀರಾ ಸರ್? ಈ ಗಾಡಿಗೆ ನಿಮ್ಗೆ 7,60,000 ಹೇಳ್ತೀನಿ, ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತೀನಿ ಸರ್. ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತೀರಾ ಸರ್? ಈ ಗಾಡಿಗೆ ನಿಮ್ಗೆ 7,10,000 ಹೇಳ್ತೀನಿ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಅಂಡ್ ಅದೇ ತರ ಇನ್ನೂ ಒಂದು ಹುಂಡಾ ಎಕ್ಸೆಂಟ್ ಗಾಡಿ ರೆಡಿ ಆಗಿದೆ ಸೇಲ್ಗೆ. ಇದು ಫುಲ್ ಕ್ಯಾಶ್ ಆದ್ರೆ ದಿ ಬೆಸ್ಟ್ ಪ್ರೈಸ್ ಗೆ ಮಾಡಿ ಕೊಡ್ತಿದ್ದಾರೆ ಸರ್. ಇದು ಮಾಡಲು ಪ್ರೈಸ್ ಹೇಳ್ಬಿಡಿ ಸರ್. ಇದು 2022 ಮಾಡಲು. ಇದು ಅಷ್ಟೇ ಸರ್, ಸಿಂಗಲ್ ಓನರ್. ಓಕೆ ನಿಮ್ಗೆ 5,30,000 ಹೇಳ್ತೀನಿ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್. ರನ್ ಎಷ್ಟಾಗಿದೆ ಸರ್? ಇದು ಬಂದು ನಿಮ್ಗೆ 1,30,000 ಓಡಿದೆ. ಓಕೆ ಗಾಡಿ ತುಂಬಾ ಚೆನ್ನಾಗಿದೆ. ETS GD ಸೆಕೆಂಡ್ ಓನರ್ ಸರ್. ಇದು ಸೆಕೆಂಡ್ ಓನರ್ ವೆಹಿಕಲ್. ಸರ್ ಈ ಗಾಡಿ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ನಿಮ್ಗೆ ಇದೊಂದು 470 ಹೇಳ್ತೀನಿ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್. ನಮಸ್ತೆ, ನಾವು ಬಂದ್ಬಿಟ್ಟು ಭಾವನಾ ಕಾರ್ಸ್ ಹತ್ರ ಇದೀವಿ. ಈ ಲೊಕೇಶನ್ ಇಂದ 3rd ಟೈಮ್ ಬಂದ್ಬಿಟ್ಟು ವಿಡಿಯೋ ಮಾಡ್ತಿರೋದು. ಸೊ ನೋಡ್ತಾ ಇರ್ಬೋದು, ನಿಮಗೆ ಬ್ರ್ಯಾಂಡ್ ನ್ಯೂ Ertiga CNG ಕೂಡ ಸಿಗುತ್ತೆ. ಅಂಡ್ ಬ್ರ್ಯಾಂಡ್ ನ್ಯೂ ನಿಮಗೆ ಸ್ವಿಫ್ಟ್ ಡಿಸೈರ್ ಆಪಲ್ ಕಟ್ ಕೂಡ ಸಿಗುತ್ತೆ. ಶಾರ್ಟ್ ಡಿಕ್ಕಿ ಸಿಗುತ್ತೆ, ಲಾಂಗ್ ಡಿಕ್ಕಿ ಸಿಗುತ್ತೆ. ಅದೇ ತರ ಹುಂಡಾ ಎಕ್ಸೆಂಟ್ಗಳು. ಸರ್ ಭಾವನಾ ಕಾರ್ಸ್ ಅಲ್ಲಿ ಟೋಟಲ್ ಎಷ್ಟು ವೆಹಿಕಲ್ಸ್ ಇದೆ ಸರ್? ಸರ್ ನಮ್ಮ ಹತ್ರ ಒಂದು 20 ವೆಹಿಕಲ್ ಅಂತ ಇದ್ದೇ ಇರುತ್ತೆ ಸರ್. ಯಾವಾಗ ಬಂದ್ರು ಒಂದು 20 ವೆಹಿಕಲ್ ಅಂತ ಇದ್ದೇ ಇರುತ್ತೆ. ಓಕೆ ಓಕೆ ಅಂದ್ರೆ ನಾವು ಆಲ್ಮೋಸ್ಟ್ ಕಸ್ಟಮರ್ ಹತ್ರನೇ ಬೈ ಮಾಡೋದು. ಓಕೆ ಓಕೆ ನಾವು ಯಾವ್ದು ಶೆಡ್ ಗಾಡಿ ತಗೊಂಡ್ಬಂದು ಸೇಲ್ ಮಾಡೋದಿಲ್ಲ. ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ನೀಟ್ ಆಗಿರುತ್ತೆ ನಮ್ಮಲ್ಲಿ. ಓಕೆ ಓಕೆ ಎಲ್ಲಾ ಪೇಪರ್ಸ್ ರೆಡಿ ಇರುತ್ತೆ. ರೆಡಿ ಆಗಿರುತ್ತೆ. NOC ಎಲ್ಲ ರೆಡಿ ಇರುತ್ತೆ. ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ನಮ್ಮ ಹತ್ರ ತಗೊಂಡ್ರೆ. ಸರ್ ಇವಾಗ ಭಾವನಾ ಕಾರ್ಸ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಸರ್ ಗಿರಿನಗರ. ನಿಮ್ಗೆ ಇದು ಹೊಸಕೆರಳ್ಳಿ ಕ್ರಾಸ್ ಮೇನ್ ರೋಡ್ ಗೊತ್ತಿದೆಯಲ್ಲ? ಹೌದೌದು. ಆ ಹೊಸಕೆರಳ್ಳಿ ಕ್ರಾಸ್ ಮೇನ್ ರೋಡ್ ಆಪೋಸಿಟ್ ಕೇಕ್ ಆಫ್ ದಿ ಡೇ. ಓಕೆ ಕೇಕ್ ಆಫ್ ದಿ ಡೇ ಆಪೋಸಿಟ್ ಶೋರೂಮ್ ಬರುತ್ತೆ ನಿಮಗೆ. ಅಂಡ್ ಸರ್ ನೋಡ್ತಾ ಇರ್ಬೋದು, ಟೋಟಲ್ ನಿಮ್ಗೆ ಆರಾಮಾಗಿ ಯಾವಾಗ ಬಂದ್ರು ಎಷ್ಟೊಂದು ಸ್ಟಾಕ್ ಎಲ್ಲ ಇರುತ್ತೆ. ಯಾವ ಗಾಡಿ ಬೇಕಿದ್ರೆ ಸಿಗುತ್ತೆ. ಲೋ ಬಜೆಟ್ ಅಲ್ಲೂ ಸಿಗುತ್ತೆ, ಹೈ ಪ್ರೀಮಿಯಂ ಬಜೆಟ್ ಅಲ್ಲೂ ಸಿಗುತ್ತೆ ಇವಾಗ. ಸೊ ನಮ್ಮ ವಿಡಿಯೋದಲ್ಲಿ ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು Ertiga ಗಾಡಿ ರೆಡಿ ಆಗಿದೆ ಸರ್. ಇದು ಮಾಡಲು ಪ್ರೈಸ್ ಹೇಳ್ಬಿಡಿ ಸರ್. ಇದು 25 ಮಾಡಲು ಸರ್. ಓಕೆ ಸಿಂಗಲ್ ಓನರ್ 33,000 ಕಿಲೋಮೀಟರ್ ಗಾಡಿ ಅಷ್ಟೇ ರನ್ ಆಗಿರೋದು. ಓಕೆ ಓಕೆ ಸರ್ ಪ್ರೈಸ್ ಬಂದು ನಿಮ್ಗೆ 11,80,000 ಹೇಳ್ತೀನಿ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಸೊ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂತ ವೆಹಿಕಲ್ ನೋಡ್ತಾ ಇರೋದು. ಆರಾಮಾಗಿ ಟ್ರ್ಯಾಕ್ ಇರುವಂತ ವೆಹಿಕಲ್. ಅಂಡ್ ಯಾವುದೇ ವೆಹಿಕಲ್ ಆಗಲಿ ಇವರು ಡೈರೆಕ್ಟ್ ಆಗಿ ಕಸ್ಟಮರ್ ಇಂದನೇ ತಗೊಂತಾರೆ. ನಿಮಗೆ ನೋಡ್ತಾ ಇರೋದು ಒಳಗಡೆ ಇಂಟೀರಿಯರ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಅದೇ ತರ ಬ್ರ್ಯಾಂಡ್ ನ್ಯೂ ವೆಹಿಕಲ್, ಫುಲ್ ZXi ಗಾಡಿ. ಇದು ಫುಲ್ ಟಾಪ್ ಎಂಡ್ ಗಾಡಿ, CNG ಪ್ಲಸ್ ಪೆಟ್ರೋಲ್ ವೆಹಿಕಲ್. ಅಂಡ್ ಸರ್ ಈ ಗಾಡಿ ಮಾಡಲ್ ಯಾವ್ದಿತ್ತು ಸರ್? ಇದು 24 ಮಾಡಲು. ಓಕೆ ಸರ್ 24 ಮಾಡಲು ಸಿಂಗಲ್ ಓನರ್ 82,000 ಗಾಡಿ ರನ್ ಆಗಿದೆ. ಓಕೆ ಶೋರೂಮ್ ಹಿಸ್ಟ್ರಿ ಇದೆ, ಚೆಕ್ ಮಾಡಿಸ್ಕೊಬಹುದು. ಆಮೇಲೆ ಇನ್ಸೂರೆನ್ಸ್ ಫ್ರೆಶ್ ಆಗಿ ಕಟ್ಟಿದೀವಿ, ಪ್ಯಾನಿಕ್ ಬಟನ್ ಇದೆ. ನೀವು ಗಾಡಿ ತಗೊಂಡ್ರೆ ಇಲ್ಲಿಂದ ನೀವು ಆಚೆ ಹೋಗೋದಕ್ಕೆ ₹1 ಖರ್ಚಿರೋದಿಲ್ಲ. ಜಸ್ಟ್ ನೀವು ನಾಳೆ ಬೆಳಿಗ್ಗೆನೆ ರನ್ ಮಾಡ್ಕೊಂಡು ಗಾಡಿನ ನೀವು ಯಾವ್ದಕ್ಕೆ ಇಮಿಡಿಯೇಟ್ ಆಗಿ ಮಾಡಿಸ್ಕೋಬಹುದು ಸರ್. ಸರ್ ಈ ಗಾಡಿ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ ಸರ್? ಪ್ರೈಸ್ ಬಂದು ನಿಮ್ಗೆ ಇದು 11.5 ಲಕ್ಷ ಹೇಳ್ತೀನಿ, ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತೀನಿ ಸರ್. ಸೊ ನೋಡ್ತಾ ಇರೋದು, 2 ವೆಹಿಕಲ್ ಅಲ್ಲಿ ಯಾವ್ದೇ ತಗೊಂಡ್ರು 2.5 ಡೌನ್ ಪೇಮೆಂಟ್ ಇಟ್ಕೊಬಿಟ್ರೆ ಸಾಕು, ನಿಮ್ಗೆ ಮಿಕ್ಕಿದೆಲ್ಲ ಆರಾಮಾಗಿ ಲೋನ್ ಮಾಡಿಸ್ಕೊಡ್ತಾರೆ. ಅಂಡ್ ಅದೇ ತರ ಇಲ್ಲಿ ಹುಂಡಾ ಎಕ್ಸೆಂಟ್. ಸರ್ ಎಕ್ಸೆಂಟ್ ಅಲ್ಲ, ಹುಂಡಾ ಅವರ CNG ಗಾಡಿ. ಅವರ ಸಿಂಗಲ್ ಓನರ್ ಸರ್ 23 ಮಾಡಲು. ಓಕೆ 72,000 ಓಡಿದೆ ಅಷ್ಟೇ ಸರ್. ಇದನ್ನು ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ ಸರ್? ಈ ಗಾಡಿಗೆ ನಿಮ್ಗೆ 580 ಹೇಳ್ತೀನಿ, ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತೀನಿ ಸರ್. ಅಂಡ್ ಅದೇ ತರ ಬ್ರ್ಯಾಂಡ್ ನ್ಯೂ ವೆಹಿಕಲ್ ನೋಡ್ತಾ ಇರೋದು 24 ಮಾಡಲು. ಇದೇ ತರ ವೆಹಿಕಲ್ಸ್ 3 to 4 ವೆಹಿಕಲ್ಸ್ ರೆಡಿ ಆಗಿದೆ ಸೇಲ್ಗೆ. ಸರ್ ಇದು ರನ್ ಎಷ್ಟಾಗಿದೆ ಮಾಡಲ್ ಯಾವುದು ಸರ್? ಇದು 25 ಮಾಡಲು. ಓಕೆ ಇದು 34,000 ಕಿಲೋಮೀಟರ್ ರನ್ ಆಗಿದೆ ಅಷ್ಟೇನೆ ಸರ್. ಅಷ್ಟೇ? ಹೌದು ಸರ್. ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತೀರಾ ಸರ್? ಈ ಗಾಡಿಗೆ ನಿಮ್ಗೆ 7,60,000 ಹೇಳ್ತೀನಿ, ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತೀನಿ ಸರ್. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಅಂಡ್ ಅದೇ ತರ ನೋಡ್ತಾ ಇರೋದು CNG ಪೆಟ್ರೋಲ್
ಆಪಲ್ ಕಟ್ ಗಾಡಿ ರೆಡಿ ಆಗಿದೆ ಸೇಲ್ಗೆ. ಅಂಡ್ ಸರ್ ಇದು 24 ಮಾಡಲು ಸಿಂಗಲ್ ಓನರ್ ಸರ್, 58,000 ಕಿಲೋಮೀಟರ್ ರನ್ ಆಗಿದೆ ಅಷ್ಟೇ. ಓಕೆ ಸರ್, ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತೀರಾ? ಸರ್ ಈ ಗಾಡಿಗೆ ನಿಮಗೆ 7,10,000 ಹೇಳ್ತೀನಿ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಅಂಡ್ ಅದೇ ತರ ಇನ್ನೂ ಒಂದು ಹುಂಡಾ ಎಕ್ಸೆಂಟ್ ಗಾಡಿ ರೆಡಿ ಆಗಿದೆ ಸೇಲ್ಗೆ. ಇದು ಫುಲ್ ಕ್ಯಾಶ್ ಆದ್ರೆ ದಿ ಬೆಸ್ಟ್ ಪ್ರೈಸ್ ಗೆ ಮಾಡಿ ಕೊಡ್ತಿದ್ದಾರೆ ಸರ್. ಇದು ಮಾಡಲು ಪ್ರೈಸ್ ಹೇಳ್ಬಿಡಿ ಸರ್. ಇದು 2022 ಮಾಡಲು, ಇದು ಅಷ್ಟೇ ಸರ್, ಸಿಂಗಲ್ ಓನರ್. ಓಕೆ, ನಿಮ್ಗೆ 5,30,000 ಹೇಳ್ತೀನಿ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್. ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್. ಸೊ ವೆಹಿಕಲ್ ಎಲ್ಲ ಈ ತರ ಇದೆ. ಟೋಟಲ್ ಅವರ ಹುಡ್ಕೋರ್ಗೆ 3 to 4 ವೆಹಿಕಲ್ಸ್ ರೆಡಿ ಆಗಿದೆ. ಸೊ ಇನ್ನೂ ಒಂದು ಡೀಸೆಲ್ ಗಾಡಿ ರೆಡಿ ಆಗಿದೆ ಸೇಲ್ಗೆ. ಇದು ಇಟಿಯಾಸ್ GD ವೆಹಿಕಲ್ ಟೊಯೋಟಾ. ಸರ್ ಇದು ರನ್ ಎಷ್ಟಾಗಿದೆ? ಸರ್ ಇದು ಬಂದು ನಿಮಗೆ 1,30,000 ಓಡಿದೆ. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ. ಇಟಿಯಾಸ್ GD ಸೆಕೆಂಡ್ ಓನರ್ ಸರ್. ಇದು ಸೆಕೆಂಡ್ ಓನರ್ ವೆಹಿಕಲ್. ಸರ್ ಈ ಗಾಡಿ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ನಿಮಗೆ ಇದೊಂದು 470 ಹೇಳ್ತೀನಿ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್. ಸೊ 4,70,000 ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಅಂಡ್ ಅದೇ ತರ ನೋಡ್ತಾ ಇರ್ಬೋದು ಟೊಯೋಟಾ ಇಟಿಯಾಸ್ ಪ್ಲಾಟಿನಮ್ ಫುಲ್ ಟಾಪ್ ಎಂಡ್ ಗಾಡಿ ರೆಡಿ ಆಗಿದೆ ಸೇಲ್ಗೆ. ಸರ್ ಇದು ಮಾಡಲಿ ಯಾವುದು ಸರ್? ಇದು ಸರ್ ಇದು 2019 ಮಾಡಲು ಸರ್. 2019 ಮಾಡಲಾ? ಸೆಕೆಂಡ್ ಓನರ್ ಸರ್. ಸರ್ ಈ ಗಾಡಿಗೆ ಏನು ಪ್ರೈಸ್ ಕೊಟ್ಬಿಡ್ತೀರಾ? ಸರ್ ಇದು 6,30,000 ಹೇಳ್ತೀನಿ, ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತೀನಿ. 6,30,000 ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ. ಪ್ಲಾಟಿನಮ್ ವೆಹಿಕಲ್ ಟಾಪ್ ಎಂಡ್ ಗಾಡಿ ಸರ್. ಇದು ಪ್ಲಾಟಿನಮ್. ಹೌದು. ಓಕೆ ಓಕೆ. ಅಂಡ್ ಇಲ್ಲಿ ಇನ್ನೂ ಒಂದು ಡೀಸೆಲ್ ಗಾಡಿ ರೆಡಿ ಆಗಿದೆ ಸೇಲ್ಗೆ, ಹೇಳಿ ಸರ್. ಸರ್ ಇದು 2020 ಮಾಡಲು. ಓಕೆ, LDI ನಿಮಗೆ LDI ಡೀಸೆಲ್ ಗಾಡಿ ತುಂಬಾನೇ ಕಡಿಮೆ ಸಿಗ್ತಾ ಇರೋದು. ಹೌದೌದು. LDI 2020 ಮಾಡಲು, ಸೆಕೆಂಡ್ ಓನರ್. ಪ್ರೈಸ್ ಬಂದು 570 ಹೇಳ್ತೀನಿ, ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತೀನಿ. ಹೆಚ್ಚು ಕಡಿಮೆ ಆಗುತ್ತೆ. ಹೌದು, ಮಾಡ್ಕೊಡ್ತೀನಿ. ವ್ಯಾಗನರ್ CNG ಗಾಡಿ ಹುಡುಕೋರ್ಗೆ ಟೋಟಲ್ ನಿಮ್ಮ ಹತ್ರ ಎಷ್ಟು ಗಾಡಿ ಇದೆ? ಸರ್ ವ್ಯಾಗ್ನರ್ ನಮ್ಮ ಹತ್ರ ಸದ್ಯಕ್ಕೆ 2 ಗಾಡಿ ಇರೋದು. ಓಕೆ, ಇದು ಬಂದು 23 ಮಾಡಲು. ಓಕೆ, ಇದು 430 ಹೇಳ್ತೀನಿ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಸೊ ಆರಾಮಾಗಿ ಲೋನ್ ಆಗುವಂತ ವೆಹಿಕಲ್ 1.5-2 ಲಕ್ಷ ಒಳಗಡೆ ಡೌನ್ ಪೇಮೆಂಟ್, ಮಿಕ್ಕಿದೆಲ್ಲ ಆರಾಮಾಗಿ ಲೋನ್ ಆಗುತ್ತೆ ಸರ್. ಅಂಡ್ ಅದೇ ತರ ಇಲ್ಲೊಂದು ಶಾರ್ಡಿಕ್ಕಿ ಡೀಸೆಲ್ ಗಾಡಿ ರೆಡಿ ಆಗಿದೆ, ಹೇಳಿ ಸರ್. ಸರ್ ಇದು 2018 ಮಾಡಲು. ಓಕೆ ಸರ್ ಇದು ಸೆಕೆಂಡ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ, ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಮಾಡ್ಕೊಡ್ತೀನಿ ಸರ್. ಓಕೆ. ಸರ್ ಈ ಗಾಡಿಗೆ ಏನು ಪ್ರೈಸ್? ಸರ್ 4,00,000 ಹೇಳ್ತೀನಿ, ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತೀನಿ. ಸೊ 4,00,000 ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಅಂಡ್ ಅದೇ ತರ ಸಿಂಗಲ್ ಓನರು ಶಾರ್ಡಿಕ್ಕಿ ವೆಹಿಕಲ್ ಮಾರ್ಕೆಟ್ ಅಲ್ಲಿ ಎಲ್ಲಿ ಹುಡುಕಿದ್ರು ಸಿಗಲ್ಲ. ಅದರಲ್ಲೂ ಕೂಡ ಡೀಸೆಲ್ ವೆಹಿಕಲ್ ಕಡಿಮೆ ಹೊಡಿರುವಂತ ವೆಹಿಕಲ್. ಇದು ಬಂದು ನಿಮಗೆ 2019 ಮಾಡಲು, ಸಿಂಗಲ್ ಓನರ್. 69,000 ಕಿಲೋಮೀಟರ್ ಅಷ್ಟೇ ಸರ್ ರನ್ ಆಗಿರೋದು. ಬರೀ 69,000? ಹೌದು ಸರ್. ಸರ್ ಈ ಗಾಡಿಗೆ ಏನು ಪ್ರೈಸ್ ಕೊಟ್ಬಿಡಿ ಸರ್ ಇದು 480. 480. ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಸೊ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂತ ವೆಹಿಕಲ್. ಅಂಡ್ ಅದೇ ತರ ನೋಡ್ತಾ ಇರ್ಬೋದು, ನಾವು ಫಸ್ಟ್ ಸಲ ಕಾರ್ ತಗೋತಾ ಇದೀವಿ. ಕಡಿಮೆ ಬಜೆಟ್ ಅಲ್ಲಿ ನಮಗೆ ವೆಹಿಕಲ್ ಬೇಕು, ಡೀಸೆಲ್ ಗಾಡಿ ಬೇಕಂದ್ರೆ ಇದಕ್ಕಿಂತ ಬೆಸ್ಟ್ ಆಪ್ಷನ್ ನಿಮ್ಗೆ ಎಲ್ಲೂ ಸಿಗೋದೇ ಇಲ್ಲ. ಸರ್ ಈ ಗಾಡಿಗೆ ಒಂದು ಫೈನಲ್ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಇದು ಒಂದೇ ರೇಟು ಸರ್, 2,60,000 ಕೊಡ್ತೀನಿ. 2,60,000 ನೋ ಬಾರ್ಗಿಂಗ್. ಸೊ ಇದು ಹುಂಡಾ ಎಕ್ಸೆಂಟ್ ಮಾಡಲಿ ಸರ್. ಇದು ಸರ್ 2019 ಮಾಡಲು. 2019 ಮಾಡಲು. ಸೊ ವೆಹಿಕಲ್ ಎಲ್ಲ ಈ ತರ ಇದೆ ನೋಡ್ತಾ ಇರ್ಬೋದು. ನಿಮಗೆ ಜಸ್ಟ್ ಸ್ಕೊಳ್ಳೋಕೆ ನಂಬರ್ಗೆ ಕಾಲ್ ಮಾಡಿ ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ.